ನಾನು ಇನ್ನೂ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ ವ್ಲಾಗ್ ಬಗ್ಗೆ. ಸೊ ಇದು ಥರ್ಡ್ ವ್ಲಾಗ್ ಆಗಿರುತ್ತೆ. ಸೊ ಎಡಿಟಿಂಗ್ ಮಾಡಿ ವ್ಲಾಗ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ನೀವು ಒಂದ್ಸರಿ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡ್ಕೋತಾರೆ. HR ಬಂದು HR ಜೊತೆನೇ ಮಾತಾಡ್ಬೋದು ನೀವು ಫೋಟೋ ಅಟ್ಯಾಚ್ಮೆಂಟ್ ಕಳಿಸಿರ್ಬೇಕಾದ್ರೆ. ಸೊ ಅವ್ರು ಹೇಳಿದ್ರು ಇನ್ಬೌಂಡ್ ಸೇಲ್ಸ್ ಬಗ್ಗೆ ನಾವು ಇನ್ಬೌಂಡ್ ಸೇಲ್ಸ್ ಅಂದರೆ ಎಲ್ಲರೂ ಅನ್ಕೋತಾರೆ ನಂಬರ್ಸ್ ಆಫ್ ಕಾಲು ಬರುತ್ತೆ ಕ್ಲೈಂಟ್ಸಿಂದ ಪೇಷಂಟ್ಸಿಂದ ಕಸ್ಟಮರ್ಸಿಂದ ಅನ್ಕೋತಾರೆ. ಬಟ್ 10 to 20 10 to 50ವರೆಗೂ ಕಾಲ್ಸ್ ಅಟೆಂಡ್ ಮಾಡ್ಬೋದು. ಇನ್ಬೌಂಡ್ ಕಾಲ್ಸ್ ಏನು ಅಷ್ಟೊಂದು ನಂಬರ್ಸ್ ಆಫ್ ಕಾಲ್ ಬರಲ್ಲ ಅಂತ ನಾನು ಹೇಳ್ತೀನಿ. ಅವ್ರು ಕೊಟ್ಟ ಇನ್ಫಾರ್ಮೇಷನ್ ಪ್ರಕಾರನೇ ನಾನು ಇದು ಹೇಳ್ತಾ ಇರೋದು ಫ್ರೆಂಡ್ಸ್. ಆಮೇಲೆ ಪೇ ಸ್ಕೇಲ್ ಬಂದು ನಿಮಗೆ ಸ್ಯಾಲ್ರಿ ಅಂತ ಪ್ರಾಪರಾಗಿ ಏನೂ ಬರಲ್ಲ. ನೀವು ವರ್ಕ್ ಹೆಂಗೆ ಪರ್ಫಾರ್ಮ್ ಮಾಡ್ತೀರಾ ಅದ್ರ ಮೇಲೆ ಇನ್ಸೆಂಟಿವ್ಸ್ ಮಾತ್ರ ಪೇ ಮಾಡ್ತಾರೆ. ಇನ್ ಕೇಸ್ ನೀವು 1 lakh ಅವ್ರಿಗೆ ಬಿಸ್ನೆಸ್ ಮಾಡಿಕೊಟ್ಟಿದ್ರೆ ಅದರಲ್ಲಿ 7.5% ನಿಮಗೆ ಬರುತ್ತೆ, ಅಂದರೆ 7,500. 2 lakh ಮಾಡಿಕೊಟ್ಟಿದ್ರೆ ಅದರಲ್ಲಿ 7.5% ಅಂದರೆ 15,000. 3 lakh ಅಂದರೆ ಅದರಲ್ಲಿ 22,500. ಈ ಥರ ನಿಮಗೆ ಸ್ಯಾಲ್ರಿ ಅಪ್ಡೇಟ್ ಆಗುತ್ತೆ. ಅದು ನೀವು ಎಷ್ಟು ಎಲ್ಲ ತಿಳ್ಕೊಂಡು ರೌಂಡ್ಸಲ್ಲಿ ನೀವು ಪೇಷಂಟ್ಸ್ನಾಗಲಿ ಕಸ್ಟಮರ್ಸ್ ಆಗಲಿ ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡ್ತೀರಾ, ಅದೇ ನಿಮ್ಮದು ಟಾರ್ಗೆಟ್ ಇರಲ್ಲ. ಟಾರ್ಗೆಟ್ ಇಲ್ಲದೆ ಇದ್ರೂ ನಿಮ್ಮ ಸ್ಯಾಲ್ರಿಗೋಸ್ಕರ ನೀವು ಕಸ್ಟಮರ್ನ ಕನ್ವಿನ್ಸ್ ಮಾಡಿ ನೀವು ಪ್ರಾಡಕ್ಟ್ನ ತಗೊಳ್ಳೋ ಥರ ಮಾರ್ಕೆಟಿಂಗ್ ಮಾಡಿ ಪ್ರಾಡಕ್ಟ್ಸ್ನ ತಗೊಳ್ಳೋ ಥರ ನೀವು ಮಾಡಲೇಬೇಕು. ಸೊ ಆವಾಗ ನಿಮ್ಮ ಕಮ್ಯುನಿಕೇಷನ್ಗೆ ತಕ್ಕಂತೆ ನಿಮ್ಮ ಸ್ಕಿಲ್ಸಿಗೆ ತಕ್ಕಂತೆ ನಿಮಗೆ ಇನ್ಸೆಂಟಿವ್ಸ್ ಬರ್ತಾ ಇರುತ್ತೆ. ಫಿಕ್ಸೆಡ್ ಸ್ಯಾಲ್ರಿ ಅಂತ ಇಲ್ಲದೆ ಇದ್ರೂ ಇನ್ಸೆಂಟಿವ್ಸ್ ಸ್ಯಾಲ್ರಿ ಅಂತ ಕೌಂಟ್ ಆಗುತ್ತೆ. ಸೊ ಇಷ್ಟು ನನಗೆ ಹೇಳಿದ್ದಾರೆ. ಮತ್ತು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಒಂದು ವೆಬಿನಾರ್ ಕ್ರಿಯೇಟ್ ಮಾಡಿದರು, ಒಂದು ಲಿಂಕ್ ಕಳಿಸ್ತಾರೆ ನಿಮಗೆ ಗ್ರೂಪಲ್ಲಿ. ವೆಬಿನಾರ್ ಕ್ರಿಯೇಟ್ ಮಾಡಿದರು. ಆ ವೆಬಿನಾರಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್, ಎಷ್ಟು ಪ್ರಾಡಕ್ಟ್ಸ್ ರನ್ ಮಾಡ್ತಾ ಇದ್ದಾರೆ, ಮತ್ತು ಡಯಾಬಿಟಿಕ್ಸು, ಆಮೇಲೆ ಕಾನ್ಸ್ಟಿಪೇಷನ್ಸು, ಕಿಡ್ನಿ ಪ್ರಾಬ್ಲಮ್ಮು, ಲಂಗ್ಸ್ ಪ್ರಾಬ್ಲಮ್ಮು, ರೆಸ್ಪಿರೇಟರಿ ಸಿಸ್ಟಮ್ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು, ಮತ್ತು ಪ್ರೀ ಹಿಸ್ಟ್ರಿ ಆಫ್ ಎಲ್ಲ ಪೇಷಂಟ್ಸ್ ಎಲ್ಲ ತಗೊಂಡು ಯಾವ ಥರ ನೀವು ಡೀಲ್ ಮಾಡಬೇಕು, ಮತ್ತು ಅದೆಲ್ಲ ಕಸ್ಟಮರ್ಸ್ ಜೊತೆ ಹೆಂಗೆ ಇಂಟರ್ಯಾಕ್ಟ್ ಮಾಡಬೇಕು, ಅವ್ರ ಪ್ರೀ ಹಿಸ್ಟ್ರಿ ಎಲ್ಲ ಹೆಂಗೆ ಕೇಳ್ಕೋಬೇಕು, ಅದೆಲ್ಲ ನಿಮಗೆ ಡೀಟೇಲಾಗಿ ಹೇಳ್ಕೊಟ್ಟು ಆಮೇಲೆ ನಿಮಗೆ ಟ್ರೈನಿಂಗ್ ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಟ್ಟು 3 ರೌಂಡ್ಸಲ್ಲೂ ಪ್ರತಿಯೊಂದು ಡೀಟೇಲ್ಸು ಕಸ್ಟಮರ್ ಹತ್ರ ಹೆಂಗೆ ಡೀಲ್ ಮಾಡಬೇಕು, ಆಮೇಲೆ ಕಸ್ಟಮರ್ನ ಹೆಂಗೆ ಅಪ್ರೋಚ್ ಮಾಡಬೇಕು, ಈ ಥರ ಹೇಳ್ಬಿಟ್ಟು ನಿಮಗೆ ಬಿಡ್ತಾರೆ. ಇದಾಗಿ